ಮತ್ತೆ ರಾಜ್ಯದಲ್ಲಿ ಜಾತಿ ಜನಗಣತಿಯ ಜ್ವಾಲೆ ಧಗಧಗಿಸುವ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರಣ ಜಾತಿ ಗಣತಿಯ ವರದಿಗೆ ವಿರೋಧಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ವೀರಶೈವರ ವಿರುದ್ಧ ಮತ್ತೆ ಒಕ್ಕಲಿಗರ ಆಕ್ರೋಶ. ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣತಿಯ ವರದಿ ಸಲ್ಲಿಕೆಯಾಗುತ್ತೆ ಅಂತ ಹೇಳಿ ಸಿಎಂ ಹೇಳಿದ್ರು. ಸಿಎಂ ಹೇಳಿಕೆಯ ಬೆನ್ನಲ್ಲೇ ಭುಗೆಲೆದ್ದಿದ್ದಾರೆ ಒಕ್ಕಲಿಗರು, ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇದು ಹಳಸಿರುವ ಜಾತಿ ಗಣತಿಯ ವರದಿ. ಒಕ್ಕಲಿಗರನ್ನ ಎದುರು ಹಾಕೊಂಡ್ರೆ ಎಷ್ಟು ಸರ್ಕಾರ ಬಿದ್ದಿವೆ. ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಗುಡುಗಿದ್ದಾರೆ ಸರ್ಕಾರದ ವಿರುದ್ಧ. ಭಾನುವಾರ ಒಕ್ಕಲಿಗ ಸ್ವಾಮೀಜಿಗಳು ರಾಜಕೀಯ ಮುಖಂಡರ ಸಭೆ ಇದೆ. ಸುದ್ದಿಗೋಷ್ಠಿಯಲ್ಲಿ ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಹೇಳಿಕೆಯನ್ನು ಕೊಡುವ ಮೂಲಕ ಮತ್ತೊಮ್ಮೆ ರಾಜ್ಯದಲ್ಲಿ ಜಾತಿ ಗಣತಿಯ ವರದಿ ಸದ್ದು ಮಾಡುವಂತಹ ಮುನ್ಸೂಚನೆಯನ್ನ ಹಿಂಟನ್ನ ಬಿಟ್ಟುಕೊಟ್ಟಿದ್ದಾರೆ. ಸಿಎಂ ಗಟ್ಟಿ ಧ್ವನಿಯ ಮಧ್ಯೆ ನಿಮ್ಮ ನಾಯಕರುಗಳ ಧ್ವನಿ ಮಂಕಾಗಿದೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಇಲ್ಲ ನಮ್ಮ ಜಾತಿಯವರ ಮಂತ್ರಿಗಳದು ಏನು ಅದು ಭಾಳ ಸ್ಮೂತ್ ಆಗಿಲ್ಲ, ಏನಿಲ್ಲ. ಅವರು ಜೋರಾಗಿ ಮಾತಾಡ್ತಾರೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳವ್ರನ್ನ ಒಪ್ಪಿಸಿ ಅವರ ಗಮನಕ್ಕೆ ತಂದು ಸುಗಮವಾಗಿ ತೀರ್ಮಾನ ತಗೊಳಕ್ಕೆ ಒಂದು ವ್ಯವಸ್ಥೆಯನ್ನ ಅವ್ರು ಹೇಳ್ತಾರೆ. ನಿಮ್ಮ ಸಂಘಟನೆಯಿಂದ ಒಂದು ಎಚ್ಚರಿಕೆ ಬಂದಿದೆ, ಈ ಹಿಂದೆ ಒಕ್ಕಲಿಗರನ್ನ ಎದುರು ಹಾಕೊಂಡ್ರೆ ಸರ್ಕಾರ ಪತನ ಆಗುವಂತಹ ಇತಿಹಾಸ ಕೂಡ ಇದೆ ಅಂತ. ಅದೇ ಎಚ್ಚರಿಕೆಯನ್ನು ಅಧ್ಯಕ್ಷರಾಗಿ ತಾವು ಕೂಡ ನೀಡ್ತಾ ಇದ್ದೀರಾ ಸರ್ಕಾರಕ್ಕೆ? ಇಲ್ಲ, ಆ ರೀತಿ ನಾವು ಇನ್ನೂ ಏನು ತೀರ್ಮಾನ ತಗೊಂಡಿಲ್ಲ. ನಮಗೆ ಆಗಿರೋಂಥ ತೊಂದರೆನ ಅವ್ರ ಮುಂದೆ, ಎಲ್ಲರ ಮುಂದೆ ಇಟ್ಟು ತದನಂತರ ನಾವು ಏನು ಮಾಡಬಹುದು ಅನ್ನೋದನ್ನ ತೀರ್ಮಾನ ತಗೊಂಡು ಕಾನೂನು ಹೋರಾಟ ಮಾಡ್ತೀರಾ? ನಾವು ಕಾನೂನು ರೀತಿಯಲ್ಲೇ ಹೋರಾಟ ಮಾಡಬೇಕು ಅಂತ. ಇದು ಅಧ್ಯಕ್ಷರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಜಾತಿ ಗಣತಿಯ ವಿರುದ್ಧ ಒಕ್ಕಲಿಗ ಸಮುದಾಯ ಮತ್ತೆ ಗುಡುಕ್ತಾ ಇರುವಂತಹದ್ದು. ಈ ಜಾತಿ ಜನಗಣತಿಯ ವರದಿಯನ್ನ ಕೈ ಬಿಡಬೇಕು ಅಂತ ಹೇಳಿ ಮತ್ತೊಮ್ಮೆ ಆಗ್ರಹಿಸ್ತಾ ಇದ್ದಾರೆ. ಎಷ್ಟು ಸರ್ಕಾರ ತೋರಿಸಿದೆ, ಅದನ್ನ ಮಾಡಿ ಜನಾಂಗ ಒಕ್ಕಲಿಗರು ಎದ್ರೆ ಏನು ಅಂತ ಈಗ ಆಲ್ರೆಡಿ ತೋರಿಸಿದೆ. ಎಷ್ಟು ಸರ್ಕಾರ ತೋರಿಸಿದೆ, ಅದನ್ನ ಮಾಡಿ ಜನಾಂಗ ಒಕ್ಕಲಿಗರು ಎದ್ರೆ ಏನು ಅಂತ ಈಗ ಆಲ್ರೆಡಿ ತೋರಿಸಿದೆ. ಎಷ್ಟು ಸರ್ಕಾರ ತೋರಿಸಿದೆ, ಅದನ್ನ ಮಾಡಿ ಜನಾಂಗ ಒಕ್ಕಲಿಗರು ಎದ್ರೆ ಏನು ಅಂತ ಈಗ ಆಲ್ರೆಡಿ. ಈ ಜಾತಿ ಜನಗಣತಿ ವಿಚಾರಕ್ಕೆ ಕಾಂಗ್ರೆಸ್ನಲ್ಲಿ ಇಬ್ಬಗೆ ನೀತಿ ಇದೆ. ಒಂದು ಕಡೆ ಅಹಿಂದ ನಾಯಕರು ಜಾತಿ ಜನಗಣತಿ ಜಾರಿ ಬರಬೇಕು ಅಂಥೇಳಿ, ಮತ್ತೊಂದು ಕಡೆ ವೀರಶೈವ, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರುಗಳು ಹೇಳ್ತಾ ಇರುವಂಥದ್ದು ಆ ಜಾತಿ ಜನಗಣತಿ ಮಂಜೂರಾಗೋದು ಅಥವಾ ಜಾರಿಗೆ ಬರೋದು ಬೇಡ ಅಂಥೇಳಿ. ಇದೇ ವಿಚಾರಕ್ಕೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತಿಕ್ಕಾಟ, ಸಂಘರ್ಷ, ದೊಡ್ಡ ಮಟ್ಟದಲ್ಲಾಗುವಂತಹ ಮುನ್ಸೂಚನೆಗಳು ಇವತ್ತಿನ ಒಕ್ಕಲಿಗರ ಸಭೆಯ ಮೂಲಕ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಇದು ಹಳಸಿರುವಂತಹ ಜಾತಿ ಜನಗಣತಿ, ಸೂಕ್ತವಾದಂತಹ ಡೇಟಾ ಕಲೆಕ್ಟ್ ಮಾಡಿಲ್ಲ, ಹಾಗಾಗಿ ಸರ್ಕಾರ ಇದನ್ನು ಕೈ ಬಿಡಬೇಕು ಅಂಥೇಳಿ ಆಗ್ರಹಿಸ್ತಾ ಇದ್ದಾರೆ.